ಸಂಘಟನೆ ಮಾಡಿದ್ದಾರೆ. ಅದ್ರ ಪ್ರಕಾರ ಅವ್ರಿಗೆ ಪರಿಗಣಿಸಿ ಅವ್ರಿಗೆ ಧನ ಹುದ್ದೆಯನ್ನು ಕೊಟ್ಟಿದ್ದಾರೆ. ವಫ್ ಕೌನ್ಸಿಲ್ ರಾಜ್ಯ ಸೈಯದ್ ಜಾವೀದ್ ಅವರು. ಈ ಸಂದರ್ಭದಲ್ಲಿ ಅವರು ಕೂಡ ನಮಗೆ ಸ್ವಲ್ಪ ಮಾರ್ಗದರ್ಶನ ಎಲ್ಲ ಯಾವ ರೀತಿ ಅವ್ರು ನಡ್ಕೊಂಡು ಬಂದರು, ಯೂತ್ ಕಾಂಗ್ರೆಸ್ನಲ್ಲಿದ್ದಾಗ ಯಾವ ರೀತಿ ಅವರು ನಡ್ಕೊಂಡು ಬಂದಿದ್ದಾರೆ, ಯಾವ ರೀತಿ ಸಂಘಟನೆ ಮಾಡಿದ್ದಾರೆ, ಇಷ್ಟು ಮೇಲಕ್ಕೆ ಬೆಳಿಬೇಕಂದ್ರೆ ಅದರ ಯಾವ ರೀತಿ ಅವ್ರು ನಡ್ಕೊಂಡಿದ್ದಾರೆ ಅಂತ ಸ್ವಲ್ಪ ನಮಗೆ ಇದನ್ನ ರಾಷ್ಟ್ರೀಯ ಭಾರತ ಯುವಕ ಮುಂಚೆ ಚುನಾವಣೆ ನಡೆಯಿತು. ಆಂತರಿಕ ಚುನಾವಣೆ ಇದು. ಸಾಂಸ್ಕೃತಿಕ ಚುನಾವಣೆಯಲ್ಲಿ ರಿಸಲ್ಟ್ ಬಂತು. ಆ ರಿಸಲ್ಟಲ್ಲಿ ಉಪಾಧ್ಯಕ್ಷ ಹರೀಶ್ ಅವರು, ಪ್ರಧಾನ ಕಾರ್ಯದರ್ಶಿಯಾಗಿ ಕಾಮ್ರಾನ್ ಪರು, ಇನ್ನೊಂದು ಪ್ರಧಾನ ಕಾರ್ಯದರ್ಶಿ ಸಕ್ಲೇನವರು, ಮತ್ತು ಇನ್ನು ಬೇರೆ ಬೇರೆ ಎಲ್ಲರೂ ಯುವಕರು ಎಲ್ಲರೂ ಚುನಾವಣೆಯಲ್ಲಿ ಇರ್ತಾರೆ. ಅವರಿಗೆ ನಮ್ಮ ಕಡೆಯಿಂದ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಅಬ್ದುಲ್ ಕಯ್ಯೂಮ್ ಸಾಹೇಬರು, ಡಾಕ್ಟರ್ ಮುಸ್ತಫಾ ಸಾಹೇಬರು, ಅರ್ಬಾಜ್ ಅವರು, ಅಬ್ದು ಅವರು ಮತ್ತು ಅವರೆಲ್ಲ ಸೇರಿ ಅವ್ರಿಗೆ ಅಭಿನಂದನೆ ಮಾಡಿದ್ದೀವಿ ನಾವು. ಯುವ ಕಾಂಗ್ರೆಸ್ ಅನ್ನೋದು ಒಂದು ಕಾಂಗ್ರೆಸ್ಗೆ ಬಲವಾದ ಪಿಲ್ಲರ್. ಈ ಪಿಲ್ಲರ್ ಇದ್ರೇ ಕಾಂಗ್ರೆಸ್ ಪಕ್ಷ ಬೆಳೆಯೋಕ್ಕೆ ಸಾಧ್ಯ ಮತ್ತು ಕಾಂಗ್ರೆಸ್ ಇರೋಕ್ಕೆ ಸಾಧ್ಯ. ಯೂತ್ ಕಾಂಗ್ರೆಸ್ ಇಲ್ಲಾಂದರೆ ಬೇರೆ ಯಾರೂ ಏನೂ ಇಲ್ಲ. ರಾಹುಲ್ ಗಾಂಧಿ ಕೂಡ ಯೂತ್ ಕಾಂಗ್ರೆಸ್ ಇಂದಲೇ ಬಂದಿರೋದು. ನಜೀರ್ ಅಹಮದ್ ಸಾಹೇಬರು 78-75ರಲ್ಲೂ ಕೂಡ ಯೂತ್ ಕಾಂಗ್ರೆಸ್ಸಲ್ಲಿದ್ದರು. ಕಯ್ಯೂಮ್ ಅಣ್ಣ ಅವರು ಯೂತ್ ಕಾಂಗ್ರೆಸ್ಸಲ್ಲಿದ್ದರು. ಯಾವ ಕಾರಣಕ್ಕೆ ಬೇಜಾರು? ಯಾಕಂದರೆ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ರಿಜ್ವಾನ್ ಅರ್ಷದ್ ಅವ್ರು ಗೆದ್ದು MLA ಆಗಿದ್ದಾರೆ. ಅವರು ಉಪಾಧ್ಯಕ್ಷರಾದವರು ಇವಾಗ ಮಿನಿಸ್ಟರ್ ಆಗಿದ್ದಾರೆ. ಎಲ್ಲ ಜನ ಆಗ್ತಾರೆ. ಯಾಕಂದರೆ BV ಶ್ರೀನಿವಾಸ್ ಕೂಡ ಇದೇ ಥರ ಕಾಮ್ರಾನ್ ಇದ್ರಲ್ಲ, ಆ ಥರ ಜನರಲ್ ಸೆಕ್ರೆಟರಿ ಆಗಿದ್ರು. ಇವಾಗ GV ಶ್ರೀನಿವಾಸ್ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಅದಕ್ಕೆ ಅನುಭವ. ನೀವು ಮಾತ್ರ ಅಧ್ಯಕ್ಷ ಎಷ್ಟರೋ ಅಷ್ಟೇ ನಿಮಗೂ ಪವರ್ಸ್ ಇದೆ. ನೀವು ಸಂಘಟನೆ ಮಾಡಬೇಕು, ನೀವು ಬೆಳಿಬೇಕು, ನೀವೇ ಮಾಡಬೇಕು. ಅವ್ರು ಬಿಟ್ಟೋದ್ರೆ ಇವಾಗ ನೀವಾದರೂ ಬೆಳೀರಿ, 100% ಒಳ್ಳೆಯದಾಗುತ್ತೆ. ನೀವೆಲ್ಲ ಸಂಘಟನೆ ಮಾಡಬೇಕು, ಕಾಂಗ್ರೆಸ್ ಪಕ್ಷನ ಮುಂದಕ್ಕೆ ತಗೊಂಡ್ಬರ್ಬೇಕು, ಸರ್ಕಾರ ಬರಬೇಕು. ಅದಕ್ಕೋಸ್ಕರ ಕೇಂದ್ರದ ಏನೇನು ಇದಿದೆ ಅದನ್ನೆಲ್ಲ ತಂದು ನೀವು ಮಾಡಬೇಕು ಅಂತ ನಮ್ಮಲ್ಲಿ ಒಂದು ಇದು ಮಾಡ್ತಾ ಇವ್ರು ವಿಶ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ಮತ್ತು ನಮಸ್ಕಾರವನ್ನು ಬಯಸುತ್ತಾ, ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಯುವ ಕಾಂಗ್ರೆಸ್ ಚುನಾವಣೆ ಏನಿದೆ, ಇದು ಒಂದು ಅದ್ಭುತವಂತದ್ದು ವ್ಯವಸ್ಥೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಇಲ್ಲಿ 18 ವರ್ಷಕ್ಕಿಂತ ಯಾರು ಹುಡುಗರು ಇರ್ತಾರೆ ಮತ್ತೆ ಅವ್ರ ಏಜ್ 30-35 ಏಜ್ ತನಕ ಅವರು ಈ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಇದರಲ್ಲಿ ಅವ್ರಿಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಮುಂದಿನ ದಿನಗಳಲ್ಲಿ ನಾವು ದೇಶ ನಡ್ಸಕ್ಕೆ ಇರ್ಲಿ, ರಾಜ್ಯ ನಡ್ಸಕ್ಕೆ ಇರ್ಲಿ, ಒಂದ್ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಲಿ, ಈ ಎಲ್ಲಾ ಚುನಾವಣೆಗಳಲ್ಲಿ ಯಾವ ತರ ನಾವು ಭಾಗಿಯಾಗಬೇಕು, ಯಾವ ತರ ನಾವು ಗೆಲ್ಬೇಕು, ಯಾವ ತರ ನಾವು ಸೋಲಾದ್ಮೇಲೆ ಕೂಡ ಜನರಿಗೋಸ್ಕರ ಕೆಲಸ ಮಾಡಬೇಕು, ರಾಜ್ಯಕ್ಕೋಸ್ಕರ ಕೆಲಸ ಮಾಡಬೇಕು, ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಈ ಯುವ ಜನರಿಗೆ ಕಲಿಯಕ್ಕೆ ಒಂದು ಅವಕಾಶ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ತುಂಬಾ ಒಂದು ಅದ್ಭುತವಾದ ಒಂದು ವ್ಯವಸ್ಥೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಮತ್ತೆ ಇಲ್ಲಿ ನಡೆದಿರುವ ನಮ್ಮ ರಾಜ್ಯದಲ್ಲಿ ಮತ್ತು ಹಲವಾರು ರಾಜ್ಯಗಳಲ್ಲಿ ಇದು ಚುನಾವಣೆ ನಡೆದಿದೆ. ಈಗಾಗಲೇ ರಿಸಲ್ಟ್ಸ್ ಎಲ್ಲ ಬಂದಿದೆ. ಎಷ್ಟೋ ಜನ ಕಂಟೆಸ್ಟ್ ಮಾಡಿದ್ರು, ಸ್ವಲ್ಪ ಜನ ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ, ಕಾರ್ಯದರ್ಶಿಗಳಾಗಿದ್ದಾರೆ. ಮತ್ತೆ ಪಕ್ಷನೇ ಅವ್ರವ್ರಿಗೆ ಬೇರೆ ಬೇರೆ ಜವಾಬ್ದಾರಿ ವಹಿಸಿದೆ. ಅದರಲ್ಲಿ ಅವರು ಕೆಲಸ ಮಾಡ್ಕೊಂಡು ಹೋದ್ರೆ ಇದು ಅವ್ರಿಗೆ ಯಾವ ತರ ದಾರಿ ಅಂದ್ರೆ, ಈ ದಾರಿಯಿಂದ ಅವರು ರಾಷ್ಟ್ರಪತಿ ಕೂಡ ಆಗಬಹುದು, ಪ್ರಧಾನ ಮಂತ್ರಿ ಕೂಡ ಆಗಬಹುದು, ಕೇಂದ್ರ ಸರ್ಕಾರದಲ್ಲಿ ಸಚಿವರು ಕೂಡ ಆಗಬಹುದು, ರಾಜ್ಯ ಸರ್ಕಾರದಲ್ಲಿ ಸಚಿವರು ಕೂಡ ಆಗಬಹುದು. ಇದು ಒಂದು ಆಪರ್ಚುನಿಟಿ. ಇವಾಗ ಇದರಲ್ಲಿ ಯಾರಿಗೋ ಸೋಲು ಆಗಿ, ಇದರಲ್ಲಿ ನೋಡಿ ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ ಸೋಲು ಅಂತ ಎಲ್ಲೂ ಇಲ್ಲ. ಇದರಲ್ಲಿ ಯಾರು ವೋಟ್ಸ್ ಜಾಸ್ತಿ ತಗೊಂಡಿದ್ದಾರೆ ಅವ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ, ಯಾರು ಸೆಕೆಂಡ್ ಬಂದಿದ್ದಾರೆ ಅವ್ರಿಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಪಾರ್ಟಿ ವ್ಯವಸ್ಥೆದಲ್ಲಿ ಸೋಲು ಅಂತ ಕೊಟ್ಟಿದ್ರೆ ಆ ಯುವ ಅಲ್ಲೇ ಅವ್ನ ಮೈಂಡ್ ಕೆರ್ಸ್ಕೊಂಡು ಅವನು ದೂರ ಆಗ್ಬಿಡ್ತಾ ಇದ್ದ. ಆ ತರ ನಮ್ಮ ಪಕ್ಷ ಮಾಡಿಲ್ಲ. ನಮ್ಮ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ತಾವೆಲ್ಲರಿಗೆ ಒಂದ್ ಜವಾಬ್ದಾರಿ ವಹಿಸಿದೆ. ಇದರಲ್ಲಿ ನಾವು ಕೆಲಸ ಮಾಡಿದ್ರೆ, ತಾವೆಲ್ಲರೂ ಸೇರಿ ಕೆಲಸ ಮಾಡಿದ್ರೆ, ನಮ್ ಯುವ ಜನ ಯಾರ್ಯಾರು ಇವಾಗ ಪದಾಧಿಕಾರಿಗಳಿದ್ದಾರೆ,
ಕಾರ್ಯಕರ್ತಗಳಿದ್ದಾರೆ, ಎಲ್ಲರೂ ಕೆಲಸ ಮಾಡಿದ್ರೆ ನಮ್ಮ ಪಕ್ಷನೂ ಕಟ್ಟಬಹುದು, ರಾಜ್ಯನೂ ಕಟ್ಟಬಹುದು ಮತ್ತು ದೇಶನೂ ಕಟ್ಟಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ಈ ಆಪರ್ಚುನಿಟಿನ ನೀವು ಒಳ್ಳೆಯಾಗಿ ಯೂಸ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಎಷ್ಟೋ ಸಂದರ್ಭಗಳಲ್ಲಿ ಬರುತ್ತೆ, ಅದರಲ್ಲಿ ನೀವು ಈ ಆಪರ್ಚುನಿಟಿನ ನೀವು ಕಲಿಯಕ್ಕೆ ಯೂಸ್ ಮಾಡಿಕೊಳ್ಳಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಮತ್ತೆ ಇಲ್ಲಿರೋ ನಮ್ಮ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಮ್ಮ ಇಲ್ಲಿ ಉಪಾಧ್ಯಕ್ಷರವರ ಹರೀಶ್ ಕೂಡ ಬಂದಿದ್ದಾರೆ, ಮತ್ತೆ ಇನ್ನು ಆಯ್ಕೆ ಆಗಿರುವ ನಮ್ಮ ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಲೀಡರ್ ಆದ ಶ್ರೀ ನಸೀರ್ ಅಹಮದ್ ಸಾಹೇಬ್ರಿಗೂ ಹಾಗೂ ನಮ್ಮ MLA ಕತ್ತೂರ್ ಮಂಜು ಸಾಹೇಬ್ರಿಗೂ ಮತ್ತು ಅನಿಲ್ ಅಣ್ಣಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ಇವತ್ತೇನು ಇಲ್ಲಿ ಬಂದಿದೀವಿ ಅಂದ್ರೆ ನಮ್ಮ ದೊಡ್ಡ ಅಣ್ಣವರಿಗೆ ಸನ್ಮಾನ ಮಾಡಿ, ಇವತ್ತು ನನ್ನ ಕರೆಸಿ ಸನ್ಮಾನ ಮಾಡಿಸಿ ನನ್ನ ಕಳ್ಸ್ಕೊಡವ್ರೆ. ಇವತ್ತು ಏನು 6 ತಿಂಗಳ ಹಿಂದೆ ಎಲೆಕ್ಷನ್ ನಡೀತೋ, ಆ ಎಲೆಕ್ಷನ್ ಅಲ್ಲಿ ನಾನು ಕಂಟೆಸ್ಟ್ ಮಾಡಿ ಇನ್ನೇನು ಇನ್ನು 7 ದಿವಸ ಒಳಗಡೆ ರಿಸಲ್ಟ್ ಬಂತು. ಅದರಲ್ಲಿ ನಾನು ಉಪಾಧ್ಯಕ್ಷರ ಆಗಿದ್ದೀನಿ. ಅದರಲ್ಲಿ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನ್ ಕೆಲಸವಾಗ್ತದೋ ಆ ಕೆಲಸನೂ ನಾವು ಪಕ್ಷ ಸಂಘಟನೆನೂ ಅವ್ರ ಜೊತೆಗಿದ್ದು ನಾನು ಆ ಕೆಲಸನ ಮಾಡಿಸ್ತೀನಿ. ಇನ್ನ ಹಿರಿಯರ ಆಶೀರ್ವಾದ ಇದರಿಂದ ನಡ್ಕೊಂತೀನಿ.